ದರ್ಶನ್ ಇವತ್ತು ಈ ಪರಿಸ್ಥಿತಿಗೆ ಬರೋದಕ್ಕೆ ಕಾರಣವೇ ರೌಡಿಗಳ ಮಧ್ಯೆ ಶುರುವಾಗಿದ್ದ ಕಾಳಗವಂತೆ. ರೌಡಿ ಶೀಟರ್ ಬೇಕರಿ ರಘುನ ಜೊತೆ ಆತ್ಮೀಯವಾಗಿದ್ದ ದರ್ಶನ್ ಕೊನೆಗೆ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಸೇರ್ಕೊಂಡಿದ್ರು. ಇದುವೇ ದರ್ಶನ್ರ ಫೋಟೋ ಹೊರ ಬೀಳೋದಕ್ಕೆ ಕಾರಣವಾಗಿದೆಯಂತೆ. ದರ್ಶನ್ಗೆ ಊಟ ಸೇರ್ತಿಲ್ಲ, ಸರಿಯಾಗಿ ನಿದ್ದೆ ಬರ್ತಿಲ್ಲ, ಮನೆಯೂಟ ತಿನ್ನದೆ ತಿಂಗಳುಗಳೇ ಆಗೋದ್ವು. ಇದು ದರ್ಶನ್ ಅಂಡ್ ಪಟಾಲಂ ಹೇಳ್ತಿದ್ದ ಹಸಿ ಹಸಿ ಸುಳ್ಳುಗಳು. ಜೈಲಲ್ಲಿರೋ ದರ್ಶನ್ಗೆ ರಾಜಾತಿಥ್ಯವೇ ಸಿಗ್ತಿದೆ. ಆದ್ರೆ ನೋಡೋರ್ ಕಣ್ಣಿಗೆ ಮಣ್ಣೇರ್ಚೋಕೆ ಮಾಡ್ತಿದ್ದ ನಾಟಕಗಳು ಒಂದೆರಡಲ್ಲ ಬಿಡಿ. ಹೊರಗೆ ಗ್ಯಾಂಗ್ ಕಟ್ಕೊಂಡು ಬಾಸ್ ಬಾಸ್ ಅಂತ ಬಿಟ್ಟಿ ಪೋಸ್ ಕೊಡ್ತಿದ್ದವರು ಜೈಲಲ್ಲೂ ಬಾಸ್ ಆಗಿ ಮೆರೆದಾಡುವುದಕ್ಕೆ ಹೋದಂತೆ ಕಾಣುತ್ತಿದೆ. ಇದೇ ದರ್ಶನ್ ವಿಷಯಕ್ಕಾಗಿ ಜೈಲಿನಲ್ಲೇ ರೌಡಿಗಳ ಮಧ್ಯೆ ಕೋಲ್ಡ್ ವಾರ್ ಶುರುವಾದಂತೆ ಕಾಣುತ್ತಿದೆ. ಬಾಸ್ಗೆ ಬಿರಿಯಾನಿ ಭಾಗ್ಯ ಕರುಣಿಸುವ ವಿಷಯಕ್ಕೆ ಶುರುವಾದ ಗಲಾಟೆಯೇ ಇವತ್ತು ದರ್ಶನ್ರ ನಿಜ ದರ್ಶನ ಮಾಡಿಸಿದ್ದು ಅನ್ನೋ ಸುದ್ದಿ ಹರಿದಾಡ್ತಿದೆ. ದರ್ಶನ್ಗೆ ಊಟ ಸಪ್ಲೈ ಮಾಡ್ತಿದ್ದದ್ದೇ ಬೇಕರಿ ರಘು. ನಾಗನ ಜೊತೆ ಕ್ಲೋಸ್, ಉರಿದುರಿದು ಹೋಗಿದ್ದ ಬೇಕರಿ. ಅದೇನೋ ಹೇಳ್ತಾರಲ್ಲ, ಅದೇನೋ ಇದ್ದಲ್ಲೇ ಅದೇನೋ ಹೋಗೋದು ಅಂತ. ಈಗ ದರ್ಶನ್ ವಿಷಯದಲ್ಲೂ ರೌಡಿಗಳು ಇದನ್ನೇ ಮಾಡಿದ್ದು. ದರ್ಶನ್ ಜೈಲಿಗೆ ಎಂಟ್ರಿ ಕೊಡ್ತಿದ್ದಂತೆ ಬಾಸ್ ಬಾಸ್ ಅಂತ ಬಕೆಟ್ ಹಿಡಿಯೋರು ಹುಟ್ಕೊಂಡಿದ್ದಾರೆ. ಊಟ ಸಿಗರೆಟ್ ಮಾತ್ರವಲ್ಲ, ದರ್ಶನ್ ಏನ್ ಬೇಕಂತಿದ್ರೋ ಅದನ್ನೆಲ್ಲ ತಂದ್ಕೊಡೋಕಂತಾನೆ ಒಂದು ಟೀಮ್ ಇತ್ತು ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ದರ್ಶನ್ ಜೈಲು ಸೇರಿದ್ದ ಮೊದಲ 10 ದಿನ ಇದೇ ಬೇಕರಿ ರಘುನೇ ಎಲ್ಲಾ ವ್ಯವಸ್ಥೆ ಮಾಡಿದ್ದು. ಯಾಕಂದ್ರೆ ದರ್ಶನ್ ಜೈಲು ಸೇರೋದಕ್ಕೂ ಮೊದಲೇ ರೌಡಿ ಬೇಕರಿ ರಘು ಜೊತೆ ಒಡನಾಟ ಇಟ್ಕೊಂಡಿದ್ರು. ಹೀಗಾಗಿಯೇ ಕಂಬಿ ಹಿಂದಿನ ಕಾಟೇರನಿಗೆ ರೌಡಿ ರಘುನೇ ಎಲ್ಲಾ ವ್ಯವಸ್ಥೆ ಮಾಡುತ್ತಿದ್ದ. ಆದ್ರೆ ಯಾವಾಗ ನಾಗ ಎಂಟ್ರಿ ಕೊಟ್ನೋ ಬೇಕರಿ ರಘು ಸೈಡ್ಲೈನ್ ಆಗೋದಕ್ಕೆ ಶುರುವಾಗಿದ್ದಾನೆ. ಇದು ಬೇಕರಿ ರಘುನ ಬುಡಕ್ಕೆ ಬೆಂಕಿ ಇಟ್ಟಂತಾಗಿತ್ತು. ದರ್ಶನ್ ಆತಿಥ್ಯಕ್ಕಾಗಿ ರೌಡಿಗಳ ಮಧ್ಯೆಯೇ ವಾರ್. ಎಂಥ ಕಾಲ ಬಂತು ನೋಡಿ. ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ಆರೋಪಿಗೆ ರಾಜಾತಿಥ್ಯ ನೀಡುವುದಕ್ಕೆ ರೌಡಿಗಳ ಮಧ್ಯೆಯೇ ಕೋಲ್ಡ್ ವಾರ್ ಶುರುವಾಗಿದೆ. ದರ್ಶನ್ ಜೈಲು ಸೇರಿ 2 ವಾರ ಕಳೀತಿದ್ದಂತೆ ವಿಲ್ಸನ್ ಗಾರ್ಡನ್ ನಾಗ ಹತ್ತಿರ ಆಗೋದಕ್ಕೆ ಶುರು ಮಾಡಿದ್ದಾನೆ. ದರ್ಶನ್ಗೆ ಏನು ಬೇಕೋ ಅದನ್ನೆಲ್ಲ ನಾಗನೇ ನೋಡ್ಕೊಳ್ತಿದ್ದಂತೆ. ಹೀಗಾಗಿಯೇ ದರ್ಶನ್ ನಾಗನ ಜೊತೆಗೆ ಹೆಚ್ಚು ಸಮಯ ಕಳೆಯುವುದಕ್ಕೆ ಶುರು ಮಾಡಿದ್ದಾನೆ. ಮೊನ್ನೆ ರಿಲೀಸ್ ಆದ ಫೋಟೋವೇ ಇದಕ್ಕೆ ಜೀವಂತ ಸಾಕ್ಷಿ. ಯಾವಾಗ ದರ್ಶನ್ ನಾಗನ ಜೊತೆ ಫುಲ್ ಕ್ಲೋಸ್ ಆದ್ನೋ ಆಗಲೇ ನೋಡಿ ಬತ್ತಿ ಇಟ್ಟಿದ್ದು. ಇಬ್ಬರು ರೌಡಿಗಳ ಜಗಳ ಹೊರಬಿತ್ತ ನಿಜ ದರ್ಶನ. ದರ್ಶನ್ ವಿಚಾರಕ್ಕೆ ವಿಲ್ಸನ್ ಗಾರ್ಡನ್ ನಾಗ ಹಾಗೂ ಬೇಕರಿ ರಘು ನಡುವೆ ಶೀತಲ ಸಮರ ಶುರುವಾದ ಹೊತ್ತಲ್ಲೇ ಜೈಲಿನ ಫೋಟೋ ವೈರಲ್ ಆಗಿದ್ದು. ಹೀಗಾಗಿಯೇ ಇದರ ಹಿಂದಿನ ಕೆಲಸ ಬೇಕರಿ ರಘುನದ್ದೇ ಅನ್ನೋ ಅನುಮಾನ ಸುಳಿದಾಡುವುದಕ್ಕೆ ಶುರುವಾಗಿದೆ. ನಾಗನ ಜೊತೆ ದರ್ಶನ್ ತುಂಬಾ ಕ್ಲೋಸ್ ಆಗಿದ್ದನ್ನ ಸಹಿಸೋದಕ್ಕಾಗದೆ ರಘುನೇ ಫೋಟೋ ಬಾಂಬ್ ಹಾಕಿದ್ನಾ ಅನ್ನೋ ಅನುಮಾನ ಎದ್ದಿದೆ. ಮೊದಲು ಬಂದಾಗ ನಾನು ಬೇಕಿತ್ತು, ಈಗ ನಾಗನ ಬಿಲ ಸೇರ್ಕೊಂಡಿದ್ದಾರಾ ಅಂತ ನಾಗ ಬುಡಕ್ಕೆ ಬೇಕರಿ ರಘು ಬಾಂಬ್ ಇಟ್ನಾ ಅನ್ನೋ ಚರ್ಚೆ ಶುರುವಾಗಿದೆ. ಪರಪ್ಪನ ಅಗ್ರಹಾರ ಜೈಲಲ್ಲಿರೋ ಬೇಕರಿ ರಘು ಏನು ಸಾಮಾನ್ಯನಲ್ಲ. ವಿಲ್ಸನ್ ಗಾರ್ಡನ್ ನಾಗ ಸೇರು ಅಂದ್ರೆ ಬೇಕರಿ ರಘು ಸವ್ವಾ ಸೇರು. ಈತ ಕೂಡ ರಕ್ತದೋಕುಳಿ ಹರಿಸೋದ್ರಲ್ಲಿ ಎತ್ತಿದ ಕೈ. ಬೇಕರಿ ರಘು ಕೂಡ ನರರಾಕ್ಷಸನೆ. ಬೆಂಗಳೂರು ದಕ್ಷಿಣ ವಿಭಾಗದ ಕುಖ್ಯಾತ ರೌಡಿಯಾಗಿರೋ ಈತನ ವಿರುದ್ಧ 6 ಕೊಲೆ 7 ಕೊಲೆಯತ್ನ ಪ್ರಕರಣಗಳು ದಾಖಲಾಗಿವೆ. ಅಷ್ಟೇ ಅಲ್ಲ, ಕೊಲೆಯತ್ನದ ಜೊತೆಗೆ ಇನ್ನೂ ಹಲವು ಪ್ರಕರಣಗಳು ಸೇರಿ ಒಟ್ಟು 17 ಕೇಸ್ಗಳು ಈತನ ಮೇಲೆ ಫಿಟ್ ಆಗಿವೆ. ರೌಡಿ ಸೈಕಲ್ ರವಿಯ ಪರಮಾಪ್ತನಾಗಿರೋ ರಘು ವಿರುದ್ಧ ಬೆಂಗಳೂರಿನ 3 ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟ್ ಓಪನ್ ಆಗಿವೆ. ಒಟ್ನಲ್ಲಿ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಪಡವಾಯಿತು ಅನ್ನೋ ಹಾಗೆ ರೌಡಿ ನಾಗ ಹಾಗೂ ರೌಡಿ ರಘು ನಡುವಿನ ಶೀತಲ ಸಮರದಲ್ಲಿ ದರ್ಶನ್ ಗೊಳೋ ಅಂತ ಕಣ್ಣೀರಿಡುತ್ತಿದ್ದಾರೆ. ಕಳ್ಳದಾರಿಯಲ್ಲಿ ಸಿಕ್ತಿದ್ದ ಬಿರಿಯಾನಿಗೂ ಮಣ್ಣು ಬಿತ್ತಲ್ಲ ಅಂತ ಗೋಳಾಡುತ್ತಿದ್ದಾರೆ. ಮಂಜುನಾಥ್ ಸಿ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.